ಓಕೆ ಫೈನಲಿ ಸ್ನೇಹಿತರೆ, ನೀವು ವೇಟ್ ಮಾಡ್ತಕ್ಕಂಥ ಟೈಮ್ ಈಸ್ ಓವರ್ ಅಂತಲೇ ಹೇಳ್ಬೋದು. ಓಕೆ, ನೀವು ಒಂದು ವೆಬ್ಸೈಟಲ್ಲಿ ಬಂದುಬಿಟ್ಟು ಚೆಕ್ಔಟ್ ಮಾಡ್ಕೊಂಡ್ರೆ ನಿಮಗೆ ಸಿಗ್ತದೆ. ಅಬೌಟ್ 2025 UGCET KAದಲ್ಲಿ ಬಂದುಬಿಟ್ಟು ನೋಡಿದರೆ ಕಚೇರಿಯಲ್ಲಿ ದಾಖಲೆ ಪರಿಶೀಲನೆ ಲಿಂಕ್ನೊಂದಿಗೆ ಅಂತಿಮ ತಿದ್ದುಪಡಿ ಅಪಾಯಿಂಟ್ಮೆಂಟ್ ಲಿಂಕ್ ಅಂತಂದರೆ, ಈಗ KAದವರು ನಿನ್ನೆ ತಾನೇ ಏನು ಡೈರೆಕ್ಟರ್ ಬಂದು ಹೇಳಿದರು, ಯಾರಾದರೂ ತಿದ್ದುಪಡಿ ಆಗಿದ್ದರೆ ಅಂತಂದರೆ ನಿಮ್ದು ಏನಾದರೂ ಎಡಿಟಿಂಗ್ ಮಾಡೋದಿತ್ತಂದರೆ ನೀವೇನು ಮಾಡ್ಬೋದು ಅಂತಂದರೆ ಇವಾಗ ಎಡಿಟಿಂಗ್ ಮಾಡ್ಕೋಬೋದು. ಅದಕ್ಕೆ ಲಾಸ್ಟ್ ಚಾನ್ಸ್ ಅನ್ನೋದು ಕೊಟ್ಟಿದ್ದಾರೆ. ಲೈಕ್ ಎಕ್ಸಾಂಪಲ್ ಏನು ಮಾಡಬೇಕಂತಂದರೆ, ನಿಮ್ಮ ಈ ಒಂದು ವೆಬ್ಸೈಟಲ್ಲಿ ಬಂದುಬಿಟ್ಟು ಮೊದಲು ರಿಜಿಸ್ಟ್ರೇಷನ್ ಅಂದರೆ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಬೇಕು ಅಂದರೆ ಸ್ಲಾಟ್ ಬುಕ್ಕಿಂಗ್ ಮಾಡ್ಕೊಂಡು ಹೋಗಬೇಕು. ಈ ಸ್ಲಾಟ್ ಬುಕ್ಕಿಂಗ್ ಮಾಡದೆ ನೀವೇನಾದರೂ KA ಹೋಯ್ತು ಅಂತಂದರೆ ನಿಮ್ಮದು ಅದು ಏನು ಮಾಡ್ತಾರೆ ಅಂದರೆ ಅವ್ರು ಯಾವುದೇ ರೀತಿಯಾಗಿ ಅಂದರೆ ಡಾಕ್ಯುಮೆಂಟ್ಸ್ ಯಾವುದೇ ರೀತಿ ತೊಗೊಳ್ಳಲ್ಲ. ಸೊ ಹಂಗಾಗಿ KAದವರು ಕ್ಲಿಯರಾಗಿ ಮೆನ್ಷನ್ ಮಾಡಿದರೆ ವೆಬ್ಸೈಟಲ್ಲಿ ಬಂದುಬಿಟ್ಟು ಏನು ಮಾಡ್ತಾರೆ ಅಂದರೆ ಈ ಲಿಂಕ್ ಕಾಣಿಸ್ತಿದೆ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಂತಂದರೆ ಒಂದು ಓಪನ್ ಆಗುತ್ತೆ. ಇಲ್ಲಿ ಏನು ಮಾಡ್ಬೇಕಂದ್ರೆ ಡೈರೆಕ್ಟ್ ನೀವು ಒಂದು ಲಾಗಿನ್ ID ಮತ್ತು ನಿಮ್ಮ ಪಾಸ್ವರ್ಡ್ ಏನಿತ್ತು ನೋಡಿ, ಈಗಂದರೆ URP ಸ್ಲಿಪ್ ಡೌನ್ ಮಾಡ್ಕೊಳ್ಳೋ ಮುಂಚೆಕ್ಕೆ ಒಂದು ಪಾಸ್ವರ್ಡ್ ಮಾಡ್ಕೊಂಡಿರಲ್ಲ ಅದೇ ಪಾಸ್ವರ್ಡು ಮತ್ತು ಇಲ್ಲಿ ಕ್ಯಾಪ್ಚಾ ಇಲ್ಲಿ ಕೆಳಗಡೆ ಕಾಣಿಸ್ತಿದ್ದಲ್ಲ ಇದೇ ಕ್ಯಾಪ್ಚಾ ಹಾಕ್ಕೊಂಡು ಲಾಗಿನ್ ಆಗಿರಿ. ಇಲ್ಲ ಮತ್ತೆ ಪಾಸ್ವರ್ಡ್ ಮಾರ್ತೋಗಿದ್ರೆ ಅಂತಂದರೆ ಇಲ್ಲಿ ಫಾರ್ವರ್ಡ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೊಸದಾಗಿ ಒಂದು ಫೋನ್ ಮೇಲೆ ಒಂದು OTP ಬರ್ತದೆ, ಯಾವ ನಂಬರ್ ಕೊಟ್ಟಿರ್ತಾರೆ ನಂಬರ್ಗೆ OTP ಮೇಲೆ ಒಂದು ಹೊಸದಾಗಿ ನ್ಯೂ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡು ವಾಪಸ್ ತಿರ್ಗಿ ಬಂದು ಇಲ್ಲೇ ಲಾಗಿನ್ ಆಗಬೇಕು. ಆಗಿಬಿಟ್ಟು ಒಂದು ಸ್ಲಾಟ್ ಬುಕ್ಕಿಂಗ್ ಬರ್ತದೆ, ಮಾಡ್ಕೊರಿ. ಓಕೆ, ಹೇಳ್ಕೊಡ್ತೀನಿ ಯಾವ ರೀತಿ ಬುಕ್ಕಿಂಗ್ ಮಾಡೋದು ಗೊತ್ತಿಲ್ಲ ಅಂತಂದರೆ ಒಂದು ಲೈವ್ ಡೆಮೋ ಮಾಡಿ ತೋರಿಸ್ತೀನಿ. ಸದ್ಯಕ್ಕೆ ಈ ಬಿಟ್ಟಿದ್ದಾರೆ ಸ್ಲಾಟ್ ಬುಕ್ಕಿಂಗ್ ಮಾಡೋದು ಗೊತ್ತಿತ್ತು ಅಂದರೆ ಮಾಡ್ಕೊರಿ. ಆ್ಯಂಡ್ ವಿತ್ ಎಲ್ಲನೂ ಕೂಡ ಡಾಕ್ಯುಮೆಂಟ್ಸ್ ತೊಗೊಂಡೇ ಹೋಗಬೇಕು. ಬಿಟ್ಟಿದ್ದಾರೆ, ಇದು ಒಂದು ಖುಷಿ ವಿಚಾರ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ, ಯಾಕಂದರೆ ಎಷ್ಟು ಹುಡುಗರಿಗೆ ಮಿಸ್ ಮಾಡ್ಕೊಂಡ್ಬಿಡ್ತಾರೆ. ಇವತ್ತಿಂದ ಎಲ್ಲಿವರೆಗೂ ಅಂದರೆ 1ನೇ ತಾರೀಕುವರೆಗೂ ಕೂಡ ಮಾಡ್ಕೋಬೋದು. 2ನೇ ತಾರೀಕಿಂದ ಇದೆ KAದವ್ರು ಮೆನ್ಷನ್ ಮಾಡಿದ್ರೆ ಒಂದು ಡೇಟ್ ಬಿಡ್ತಾರೆ. ನೀವು ಒಂದು ಸ್ಲಾಟ್ ಬುಕ್ಕಿಂಗ್ ಮಾಡ್ಕೊಂಡ್ಮೇಲೆ ಡೇಟ್ ಬಿಡ್ತಾರೆ. ಆ ಡೇಟಿಂಗ್ ಮುಖಾಂತರ ಮಾಡ್ಕೋಬೇಕಂದ್ರೆ KAಗೆ ಹೋಗ್ಬಿಟ್ಟು ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಂಬರ್ಬೋದು. ಓಕೆ, ಯಾರಿಗೆಲ್ಲ ಅನ್ಕ್ಲೇಮ್ಡು ಅಥವಾ ರಿಸರ್ವೇಷನ್ ಅನ್ಕ್ಲೇಮ್ಡ್ ಇದ್ದರೆ ಕ್ಲೇಮ್ಡ್ ಮಾಡ್ಕೊಬರ್ಬೋದು. ಇವಾಗಲೇ ಗೋಲ್ಡನ್ ಆಪರ್ಚುನಿಟಿ ಫಾರ್ ಯು. ಓಕೆ, ಸರಿ, ಇದ್ರ ತಕ್ಕನಂಗೆ ಏನಾದರೂ ಲೈವ್ ಡೆಮೋ ಬೇಕಿತ್ತಂದರೆ ಮಾಡೋಕ್ಕೆ ಅಂದರೆ ತೋರಿಸ್ತೀನಿ. ಯಾವ ರೀತಿ ಅಂದರೆ ಅಪಾಯಿಂಟ್ಮೆಂಟ್ ತೊಗೋಬೇಕು, ಯಾವ ಡೇಟಿಗೆ ಹೋಗಬೇಕು, ಎಲ್ಲನೂ ಕೂಡ ಏನೇನು ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ಬೇಕು, ಎಲ್ಲ ಕ್ಲಿಯರಾಗಿ ಒಂದು ವಿಡಿಯೋ ಮಾಡಿ ಅಂತಂದರೆ ಮಾಡ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಾ ಟೇಕ್ ಕೇರ್, ಬಾಯ್.